ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ಏಕಶಿಲಾ ಪ್ರತಿಮೆ ಇರೋದು ಎಲ್ಲಿ ಗೊತ್ತಾ? 12 ವರ್ಷಕ್ಕೆ ಒಂದ್ಸರಿ ನಡೆಯೋ ಮಹಾಮಸ್ತಾಭಿಷೇಕದ ಇತಿಹಾಸ ಆದ್ರೂ ಏನು, ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಬೆಂಗಳೂರಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿರೋ ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿರೋ ಗೊಮ್ಮಟೇಶ್ವರನ ವಿಗ್ರಹ. ಇದರ ಮತ್ತೊಂದು ಹೆಸರೇ ಬಾಹುಬಲಿ ವಿಗ್ರಹ. ಸುಮಾರು 981ರಲ್ಲಿ ಗಂಗರ ಅರಸನಾದ 4ನೇ ರಾಚಮಲ್ಲನ ದಂಡಾಧಿಕಾರಿಯಾಗಿದ್ದ ಚಾವುಂಡರಾಯನ ತಾಯಿಯಾದ ಕಲಾಲದೇವಿಯ ಒಂದು ಕನಸು ಏನಪ್ಪಾ ಅಂದ್ರೆ, ಉತ್ತರ ಭಾರತದ ಪೌಂದನಪುರದಲ್ಲಿ ಆಳುತ್ತಿದ್ದ ಬಾಹುಬಲಿಯ ಚಿನ್ನದ ಪ್ರತಿಮೆಯನ್ನ ನೋಡ್ಬೇಕೆನ್ನೋ ಆಸೆಯಂತೆ ಕಾಲ್ನಡಿಗೆಯಲ್ಲಿ ಕರ್ಕೊಂಡೋಗೋ ಯೋಚನೆಯಲ್ಲಿದ್ದ ಚಾವುಂಡರಾಯನಿಗೆ ಇದೇ ಶ್ರವಣಬೆಳಗೊಳದಲ್ಲಿ ಒಂದು ರಾತ್ರಿ ಗ್ರಾಮ ದೇವತೆಯಾದ ಕುಷ್ಮಾಂಡಿನಿ ದೇವಿ ಕನಸಿನಲ್ಲಿ ಬಂದು, ಶಕ್ತಿ ಇಲ್ದಿರೋ ನಿನ್ನ ತಾಯಿನ ಕರ್ಕೊಂಡು ಅಷ್ಟು ದೂರ ಹೋಗ್ತಿದ್ಯಾ, ನಿನ್ನ ತಾಯಿಗೆ ಅಷ್ಟು ದೂರ ನಡೆಯೋಕೆ ಸಾಧ್ಯವಿಲ್ಲ, ನಿನ್ನ ತಾಯಿ ಆಸೆಯನ್ನು ಪೂರೈಸ್ತೀಯಾ ಅಂತ ಅಂದ್ರೆ ಇಲ್ಲೇ ಪೂರೈಸಬಹುದು ಅಂತ ಹೇಳಿದಾಗ, ಅರಿಷ್ಟನೇಮಿ ಅನ್ನೋ ಶಿಲ್ಪಿಯ ಕೈಯಿಂದ 12 ವರ್ಷಗಳ ಕಾಲ ಈ ವಿಗ್ರಹವನ್ನ ಕೆತ್ತನೆ ಮಾಡ್ತಾರೆ. ಇದರ ಉದ್ದ 57 ಅಡಿ, ಅಗಲ 26 ಅಡಿ. 12 ವರ್ಷ ಕೆತ್ತನೆ ಮಾಡಿರೋ ಕಾರಣದಿಂದಲೇ ಜೈನರ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಶ್ರವಣಬೆಳಗೊಳದಲ್ಲಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೆಯೋದು. ಇಂದಿನ ಬಾರಿ 2018ರಲ್ಲಿ ನಡೆದಿತ್ತು. ಬರೋ 2030ಕ್ಕೆ ಮಹಾಮಸ್ತಾಭಿಷೇಕ ನಡೆಯಲಿದೆ.